ಕೆಪಿಎಸ್ಸಿಯಲ್ಲಿ ಸಾಲು ಸಾಲು ಹಗರಣಗಳು ನಡೀತು, ಭ್ರಷ್ಟಾಚಾರಗಳು ನಡೀತು. ಅನಂತರದಲ್ಲಿ ಇಡಿ ದಾಳಿ ಕೂಡ ಆಯಿತು. ಈಗ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಈ ಭ್ರಷ್ಟಾಚಾರದ ಕೂಪ ಕೆಪಿಎಸ್ಸಿಯಲ್ಲಿ ಸಾಲು ಸಾಲು ಹಗರಣಗಳು, ಇಡಿ ದಾಳಿಯಾದ ನಂತರದಲ್ಲಿ ಇಡಿ ತನಿಖೆ ಆಗುತ್ತೆ ಅನ್ನುವಂತಹ ಭಯದಿಂದ ಅಧಿಕಾರಿ ಓಡಿ ಹೋದ್ರ ಅನ್ನೋ ಪ್ರಶ್ನೆ, ಅನುಮಾನ ಕಾಡ್ತಾ ಇದೆ. ಐಎಎಸ್ ಅಧಿಕಾರಿ ಜ್ಞಾನೇಶ್ ಕುಮಾರ್ ನಾಪತ್ತೆ ಹಿಂದೆ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ನಾಪತ್ತೆ ಆಗಿದ್ಯಾಕೆ, ನಾಪತ್ತೆ ಆಗಿದ್ ಹೇಗೆ, ಎಲ್ಲಿಗೆ ಹೋದ್ರು ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಸದ್ಯಕ್ಕೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಆದ್ರೆ ನಾಪತ್ತೆ ಆದಂತ ಅಸಲಿ ಕಾರಣ ಏನು ಅನ್ನೋದೇ ಇಲ್ಲಿರುವಂತಹ ಪ್ರಶ್ನೆ. ಇಡಿ ದಾಳಿ ಆಯ್ತು, ಆದ್ರೆ ಆ ನಂತರದಲ್ಲಿ ಇಡಿ ತನಿಖೆ ಆಗುತ್ತೆ, ತನಿಖೆಯನ್ನ ಎದುರಿಸಬೇಕಾಗತ್ತೆ, ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ ಅನ್ನುವಂತ ಭಯದಿಂದ ಹಾಗಾದ್ರೆ ಈ ಐಎಎಸ್ ಅಧಿಕಾರಿ ನಾಪತ್ತೆ ಆದ್ರ ಅನ್ನೋ ಪ್ರಶ್ನೆ. ಕೆಪಿಎಸ್ಸಿ ಎಕ್ಸಾಮ್ ಕಂಟ್ರೋಲರ್ ಆಗಿದ್ದ ಜ್ಞಾನೇಶ್ ಕುಮಾರ್ ಈಗ ನಾಪತ್ತೆ ಆಗಿದ್ದಾರೆ. ಆಗಸ್ಟ್ 12ರಂದು ಪರೀಕ್ಷಾ ನಿಯಂತ್ರಕರಾಗಿ ಪ್ರಸನ್ನ ನೇಮಕ ಆದರು. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ಗೆ ಇಡಿ ಶಾಕ್ ಕೊಡ್ತು. ಸತತ 42 ಗಂಟೆಗಳ ಕಾಲ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ಕೂಡ ನಡೆಸಿದ್ರು. 29 ಕಡೆಗಳಲ್ಲಿ ದಾಳಿಯಾಯಿತು. 42 ಗಂಟೆಗಳ ಕಾಲ ಶೋಧ ಕಾರ್ಯವನ್ನ ಇಡಿ ನಡೆಸಿತು. ಈ ಬೆಳವಣಿಗೆಗಳ ಬಳಿಕ ಈಗ ಈ ಜ್ಞಾನೇಶ್ ಕುಮಾರ್, ಐಎಎಸ್ ಅಧಿಕಾರಿ ಜ್ಞಾನೇಶ್ ಕುಮಾರ್ ನಾಪತ್ತೆ. ಎಲ್ಲಿ ಹೋದ್ರು ಅನ್ನೋ ಪ್ರಶ್ನೆ, ಯಾಕೆ ಹೋದ್ರು ಅನ್ನೋದು ಕೂಡ ಪ್ರಶ್ನೆ. ನಾಪತ್ತೆ ಏಕಾಏಕಿ ಆಗಿದ್ ಹೇಗೆ, ಯಾಕೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಇದಕ್ಕೂ ಅದ್ರ ಜೊತೆಯಲ್ಲಿ ಮೊನ್ನೆ ನಡೆದಂತ ಇಡಿ ದಾಳಿ ಇದೆಯಲ್ಲ, ಈ ನಾಪತ್ತೆ ಪ್ರಕರಣಕ್ಕೂ ಇಡಿ ದಾಳಿ ಆದ ನಂತರದಲ್ಲಿ ಎದುರಾಗಬಹುದಾದಂತ ಒಂದಷ್ಟು ತನಿಖೆಗಳಿಗೂ ಕೂಡ ಹಾಗಾದ್ರೆ ಸಂಬಂಧ ಇದೆಯಾ, ಅದೇ ಬೈಕ್ ಓಡ್ ಹೋದ್ರ ಹಾಗಾದ್ರೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಐಎಎಸ್ ಅಧಿಕಾರಿ ನಾಪತ್ತೆ ಆಗಿದ್ದಾರೆ, ಎಲ್ಲಿ ಹೋದ್ರು ಅನ್ನುವಂತಹ ಪ್ರಶ್ನೆ. ಜ್ಞಾನೇಶ್ ನಾಪತ್ತೆ ಬಗ್ಗೆ ಐಎಎಸ್ ಅಧಿಕಾರಿಗಳ ವಲಯದಲ್ಲಿ ಒಂದಷ್ಟು ಆತಂಕ ಇದೆ. ಕೆಂಪೇಗೌಡ ಏರ್ಪೋರ್ಟ್ ಬಳಿ ಜ್ಞಾನೇಶ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ನಾಪತ್ತೆ ಆಗಿರೋದಷ್ಟೇ ಗೊತ್ತು, ಆನಂತರದಲ್ಲಿ ಏನಾಯ್ತು, ಎಲ್ಲಿ ಹೋದ್ರು, ಯಾರ ಜೊತೆ ಹೋದ್ರು, ವೈಯಕ್ತಿಕ ಕಾರಣವೋ ಅಥವಾ ಈಗಾಗಲೇ ಹೇಳಿದಂತೆ ಮೊನ್ನೆ ನಡೆದಂತಹ ಇಡಿ ದಾಳಿ, ಆ ನಂತರದಲ್ಲಿ ತನಿಖೆ, ಇದೆಲ್ಲವನ್ನು ಎದುರಿಸಬೇಕಾಗಬಹುದು ಅನ್ನುವಂಥ ಭಯದಿಂದ ಓಡ್ ಹೋದ್ರ ಅನ್ನೋ ಪ್ರಶ್ನೆ. ಈವರೆಗೂ ಕೂಡ ಜ್ಞಾನೇಶ್ ಕುಮಾರ್ ಕುಟುಂಬದಿಂದ ದೂರು ಕೊಟ್ಟಿಲ್ಲ. ಇದು ಕೂಡ ಅನೇಕ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಕುಟುಂಬಸ್ಥರು ದೂರು ಕೊಟ್ಟಿಲ್ಲ. 12ರಂದು ಪರೀಕ್ಷಾ ನಿಯಂತ್ರಕರಾಗಿ ಪ್ರಸನ್ನ ನೇಮಕ ಆಗ್ತಾರೆ. ಅದಕ್ಕೂ ಮೊದಲು ಎಕ್ಸಾಮ್ ಕಂಟ್ರೋಲರ್ ಆಗಿ ಇದ್ದಿದ್ದು ಜ್ಞಾನೇಶ್ ಕುಮಾರ್. ಅದೇ ಜ್ಞಾನೇಶ್ ಕುಮಾರ್ ಈಗ ನಾಪತ್ತೆ ಆಗಿರೋದು. ಜ್ಞಾನೇಶ್ ಎಲ್ಲಿದ್ದಾರೆ ಗೊತ್ತಾಗ್ತಿಲ್ಲ, ಹುಡುಕಾಟ ನಡೀತಾ ಇದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಈಗ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಅದು ಮಾಹಿತಿ ಒಂದೆರಡು ದಿನದ ಹಿಂದೆ ಬಂದಿದೆ. ಇನ್ನ ಯಾವುದೋ ಫಾರ್ಮಲ್ ಕಂಪ್ಲೇಂಟು ಅವ್ರ ಕುಟುಂಬದವರಾಗ್ಲಿ ಅಥವಾ ಬೇರೆಯವ್ರು ಯಾರನ್ನ ಆಗ್ಲಿ ಲಾಜ್ ಮಾಡಿಲ್ಲ. ಮತ್ತೆ ಇವತ್ತು ಕೂಡ ಬೆಳಿಗ್ಗೆಯಿಂದ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ. ಎಲ್ಲ ಅವರ ಸಂಪರ್ಕ ಕಡಿತ ಆಗಿದೆ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅವರು. ಸೊ ಅದಕ್ಕೆ ಮುಂದೆ ಏನ್ ಮಾಡಬೇಕು ನೋಡೋಣ. ಅದು ಆಸ್ ಆಫ್ ನಾವು ನಮ್ಗೆ ಮಾಹಿತಿ ಏನಿರೋದು, ಲಾಸ್ಟ್ ಅವರು ಏರ್ಪೋರ್ಟ್ ಅಲ್ಲಿ ಕಂಡು ಬಂದ್ರು ಅಂತ, ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಸೊ ಅಲ್ಲಿನೂ ಕೂಡ ನಮಗೆ ಕೆಲವು ಮಾಹಿತಿ ಲಭ್ಯ ಆಗಿದೆ. ಸೊ ಮುಂದಿನ ದಿಕ್ಕು ಹೇಗೆ, ಮುಂದಿನ ದಿಕ್ಕನ್ನ ನಾವು ಹೇಗೆ ನೋಡ್ಕೋಬೇಕು ಅಂದ್ಬಿಟ್ಟು ನೋಡ್ತೀವಿ. ಅದನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಇಡಿ ದಾಳಿಯ ಬಳಿಕ ನಾಪತ್ತೆ ಆಗಿರೋದಿದೆಯಲ್ಲ, ಇದು ಈಗ ಪ್ರಮುಖವಾಗಿ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಎಲ್ಲಿ ಹೋದ್ರು, ತನಿಖೆಯ ಭಾಗವಾಗಿ ಯಾವ ಹಂತದಲ್ಲಿದೆ ತನಿಖೆ, ಏನೇನ್ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ? ಈಗಾಗಲೇ ನೀವು ಇಡಿ ಸರ್ಚ್ ಬಳಿಕ ಈ ರೀತಿಯಾಗಿ ಮಿಸ್ಸಿಂಗ್ ಆಗಿರೋದು ಹಲವು ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಅನ್ಅಫಿಷಿಯಲ್ ಆಗಿ ಪೊಲೀಸರು ಈಗಾಗಲೇ ಹುಡುಕಾಟವನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಆದರೆ ಇಲ್ಲಿಯವರೆಗೆ ಅವರು ಎಲ್ಲಿದ್ದಾರೆ, ಎಕ್ಸಾಕ್ಟ್ ಆಗಿ ಪ್ಲೇಸ್ ಎಲ್ಲಿದ್ದಾರೆ ಅನ್ನುವಂತಹ ವಿಚಾರಗಳು ಒಂದು ಅಂಶದವರೆಗೂ ಕೂಡ ಗೊತ್ತಾಗದೇ ಇರುವಂತದ್ದು ದುರಂತ ಅಂತಾನೆ ಹೇಳಬಹುದಾಗಿದೆ. ಈಗ ಸದ್ಯದ ಮಟ್ಟಿಗೆ ಅವರು ಮಿಸ್ಸಿಂಗ್ ಆಗಿದ್ದಾರಾ ಅಥವಾ ಎಸ್ಕೇಪ್ ಆಗಿದ್ದಾರಾ ಅನ್ನೋದು ಮೇಲೆ ಒಂದು ತನಿಖೆಯನ್ನ ನಡೆಸಲಾಗ್ತಾ ಇದೆ.
ಎಸ್ಕೇಪ್ ಆಗಿದೆ ಆದಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಇಡಿ ಎಫೆಕ್ಟ್ ಅಂತ ಹೇಳಬಹುದಾಗಿದೆ. ಆದರೆ ಮಿಸ್ಸಿಂಗ್ ಆದಂತಹ ಸಂದರ್ಭದಲ್ಲಿ ಯಾಕೆ ಮಿಸ್ಸಿಂಗ್ ಆಯಿತು ಅನ್ನುವಂಥದ್ದು ಇಲ್ಲಿ ಹುಡುಕಾಟವನ್ನು ಅಂದ್ರೆ ಪತ್ತೆ ಹಚ್ಚುವಂತಹ ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಹಿಂದೆ ಕೂಡ ಅಂದ್ರೆ ಸಾಕಷ್ಟು ಒಂದಷ್ಟು ಎಕ್ಸಾಂಪಲ್ಗಳು ಕೂಡ ಇದೆ. ಅಂದ್ರೆ ಈ ರೀತಿಯಾದಂತಹ ಪ್ರಮುಖ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಮಿಸ್ಸಿಂಗ್ ಅಥವಾ ಎಸ್ಕೇಪ್ ಆಗಿರೋದಕ್ಕೆ ಯಾಕೆ ಅನ್ನುವಂಥದ್ದು. ಹೀಗಾಗಿ ಈ ಆಂಗಲ್ ನಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ಅಂದ್ರೆ ಪೊಲೀಸರು ಅವರ ಹುಡುಕಾಟ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಮತ್ತು ಈಗಾಗಲೇ ಏನು ಅವರು ಎಲ್ಲಿ ಇದನ್ನ ಮಾಡಿದ್ದಾರೆ ಅಂದ್ರೆ ಸ್ವಿಚ್ ಆಫ್ ಅನ್ನ ಮಾಡಿದ್ದಾರೆ, ಮೊಬೈಲ್ ಅವರು ಎಲ್ಲಿ ಸ್ವಿಚ್ ಆಫ್ ಆಗಿದೆ ಅಲ್ಲಿಯ ಸಿಸಿಟಿವಿಗಳನ್ನ ಕಲೆ ಹಾಕಿ ಆ ಒಂದು ಸಿಸಿಟಿವಿಯಲ್ಲಿ ಏನಾದರೂ ಸಿಕ್ಕಿದೆ ಆದಂತಹ ಸಂದರ್ಭದಲ್ಲಿ ಅವರು ಹೋಗಿರುವಂತಹ ಹೆಜ್ಜೆ ಗುರುತು ಅಂದ್ರೆ ಹೋಗಿರುವಂತಹ ದಾರಿಗಳೇನಿದೆ ಆ ದಾರಿಗಳ ಮುಖಾಂತರ ಸಂಪೂರ್ಣವಾಗಿ ಸಿಸಿಟಿವಿಗಳನ್ನು ಪರಿಶೀಲನೆ ನಡೆಸಿ ಅವರನ್ನು ಪತ್ತೆ ಹಚ್ಚುವಂತಹ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಬೈ ರೋಡ್ ಹೋಗಿದಾರಾ ಅಥವಾ ಬೈ ಏರ್ ಹೋಗಿದಾರಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಗೊತ್ತಾಗಬೇಕಾಗುತ್ತೆ. ಆದರೆ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ ಎಲ್ಲಾ ಪರಿಶೀಲನೆಗಳನ್ನು ನಡೆಸುವಂಥದ್ದು ಅಂದ್ರೆ ಅವರ ಹೆಸರಿನಲ್ಲಿ ಟಿಕೆಟ್ ಏನಾದರೂ ಬುಕ್ ಆಗಿರುವಂಥದ್ದು ಅಥವಾ ಬೈ ರೋಡ್ ಹೋಗಿರುವಂತಹ ವಾಹನಗಳ ಟೋಲ್ಗಳಲ್ಲಿ ಅವರನ್ನ ವಾಹನ ಏನಿದೆ ಆ ವಾಹನ ಎಲ್ಲೆಲ್ಲಿ ಹೋಗಿದೆ ಅನ್ನುವಂಥದ್ದು ಕೂಡ ಪತ್ತೆ ಹಚ್ಚುವಂತಹ ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ಯಾರಿಗೂ ಅಂದ್ರೆ ಕುಟುಂಬಸ್ಥರಿಗೂ ಕೂಡ ಹೇಳದೆ ಅವರ ಸಹೋದ್ಯೋಗಿಗಳೇನಿದ್ದಾರೆ ಅವರಿಗೂ ಕೂಡ ಇನ್ಫಾರ್ಮ್ ಅನ್ನ ಮಾಡದೆ ಈ ರೀತಿಯಾಗಿ ಏಕಾಏಕಿ ಮಿಸ್ಸಿಂಗ್ ಆಗ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ನಿಜಕ್ಕೂ ಕಾರಣ ಏನು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಯಾಗಿ ಸಹಜವಾಗಿ ಮೂಡುತ್ತೆ. ಈಗಾಗಲೇ ಇಡಿ ಅಧಿಕಾರಿಗಳು ಶಿವಶಂಕರಪ್ಪ ಅವರ ಮನೆ ಮೇಲೆ ದಾಳಿ ಮಾಡಿ ಅವರ 10 ವರ್ಷದ ಅವಧಿಯಲ್ಲಿ ಯಾರ್ಯಾರಿಗೆ ನೇಮಕಾತಿಯಾಗಿದೆ, ಯಾರು ಅವರ ಅಂಡರ್ ಅಲ್ಲಿ ಕೆಲಸ ಮಾಡಿದ್ದಾರೆ ಅವರೆಲ್ಲರ ಅಂದ್ರೆ ಸಿಬ್ಬಂದಿಗಳು ಆಗಿರಬಹುದು ಎಲ್ಲರ ಡೀಟೇಲ್ಸ್ ಗಳನ್ನು ಕಲೆ ಹಾಕುವಂತಹ ಹೊತ್ತಿನಲ್ಲಿಯೇ ಈ ರೀತಿಯಾಗಿ ಮಿಸ್ಸಿಂಗ್ ಅಥವಾ ಎಸ್ಕೇಪ್ ಆಗಿರೋದು ಹಲವು ಅನುಮಾನಗಳಿಗೆ ವ್ಯಕ್ತವಾಗುತ್ತೆ. ಸಹಜವಾಗಿ ಕೆಪಿಎಸ್ಸಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರ ನಂಬರ್ಗಳನ್ನ ಮತ್ತು ಇವರ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂತಹ ಕೆಲಸಗಳನ್ನ ಇಡಿ ಅಧಿಕಾರಿಗಳು ಸಹಜವಾಗಿಯೇ ಮಾಡೇ ಮಾಡ್ತಾರೆ. ಹೀಗಾಗಿ ಶಿವಶಂಕರಪ್ಪ ಅವರಿಗೆ ಮತ್ತೆ ಇವರಿಗೆ ನಡುವೆ ಇದ್ದಂತಹ ಒಂದು ರಿಲೇಶನ್ಶಿಪ್ ಅಂದ್ರೆ ಪ್ರೊಫೆಷನಲಿ ಏನಿತ್ತು ಸಂಪರ್ಕಗಳೇನಿತ್ತು ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಇದರ ಒಂದು ತನಿಖೆ ಮುಂದುವರೆದಿದೆ. ಅಶ್ವಿನಿ ರೈಟ್, ಅಭಿಷೇಕ್ ಗೃಹ ಸಚಿವರು ಹೇಳ್ತಾರೆ ಈಗಾಗಲೇ ಹುಡುಕಾಟ ನಡೀತಾ ಇದೆ ಅನ್ನೋದನ್ನ ಹೇಳಿದ್ರು. ಇದು ಮೌಖಿಕ ಆದೇಶದ ಮೇಲೆ ನಡೀತಾ ಇರುವಂತಹ ಹುಡುಕಾಟವೋ? ಯಾಕಂದ್ರೆ ಮನೆಯವರು ಇಲ್ಲಿವರೆಗೂ ಕೂಡ ದೂರು ಕೊಟ್ಟಿಲ್ಲ ಅನ್ನೋದಾದ್ರೆ ಎಫ್ಐಆರ್ ಯಾಕಾಗಿಲ್ಲ, ಎನ್ಸಿಆರ್ ಆದ್ರೂ ಆಗಬೇಕಾಗಿತ್ತು, ಮನೆಯವರು ಯಾಕೆ ದೂರು ಕೊಟ್ಟಿಲ್ಲ ಅನ್ನುವಂತ ಒಂದಷ್ಟು ಅನುಮಾನ ಪ್ರಶ್ನೆಗಳು ಕಾಡ್ತಾ ಇದೆ. ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಈಗಾಗಲೇ ಮನೆಯವರು ದೂರನ್ನು ಕೊಟ್ಟಿಲ್ಲ ಅಂತ ಹೇಳಿ ಅವರ ಹೇಳಿಕೆಯನ್ನ ಅಂದ್ರೆ ಗೃಹ ಮಂತ್ರಿಗಳು ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಪ್ರೊಫೆಷನ್ ಆಗಿ ಐಎಎಸ್ ಅಧಿಕಾರಿ ಹೇಳಿರುವಂತಹ ಒಂದು ಕಾರಣದಿಂದಾಗಿ ಮೌಖಿಕವಾಗಿ ಒಂದು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ನಂತರದ ಹೊತ್ತಿನಲ್ಲಿ ಅಂದ್ರೆ ಮುಂದಿನ ಗಂಟೆಗಳಲ್ಲಿ ಅದರ ಎಫ್ಐಆರ್ ಮಾಡಿ ಅಥವಾ ಎನ್ಸಿಆರ್ ಮಾಡ್ತಾರೋ ಅದೆಲ್ಲವೂ ಕೂಡ ಅಧಿಕೃತವಾಗಿ ಆಗುತ್ತೆ. ಈಗ ಮೊದಲನೇದಾಗಿ ಅವರ ಹುಡುಕಾಟವನ್ನು ನಡೆಸಬೇಕಾದಂತಹ ಒಂದು ಪ್ರಮೇಯ ಇದೆ. ಯಾಕಂದ್ರೆ ಒಬ್ಬ ಐಎಎಸ್ ಅಧಿಕಾರಿ ಆತ ಮತ್ತೆ ಒಂದು ಜವಾಬ್ದಾರಿಯುತವಾದಂತಹ ಒಂದು ಸ್ಥಾನದಲ್ಲಿರುವಂತಹ ವ್ಯಕ್ತಿ ಆತ ಅಂತ ಹೇಳಬಹುದಾಗಿದೆ. ಈಗಾಗಲೇ ಈ ಹಿನ್ನೆಲೆಯಲ್ಲಿ ಅಂತಹ ವ್ಯಕ್ತಿಗಳನ್ನು ಹುಡುಕಾಟ ನಡೆಸುವಂತಹ ಮುಖಾಂತರ ಆದಷ್ಟು ಬೇಗ ಅವರನ್ನ ಮತ್ತೆ ಒಂದು ತಿಳಿದುಕೊಳ್ಬೇಕಾಗುತ್ತೆ. ಅಂದ್ರೆ ಎಕ್ಸಾಕ್ಟ್ ಆಗಿ ಏನಾಗಿದ್ದು ಅನ್ನುವಂಥದ್ದು ಇಲ್ಲಿ ಆತಂಕ ಕೂಡ ಇದೆ ಮತ್ತು ಇಲ್ಲಿ ಅನುಮಾನ ಕೂಡ ಇದೆ. ಅಂದ್ರೆ ಮಿಸ್ಸಿಂಗ್ ಆದಂತಹ ಸಂದರ್ಭದಲ್ಲಿ ಯಾಕೆಯಾಗಿ ಮಿಸ್ಸಿಂಗ್ ಆದ್ರು ಮತ್ತೆ ಯಾರು ಅವರೇನಾದ್ರೂ ಕಿಡ್ನಾಪ್ ಏನಾದ್ರೂ ಮಾಡಿದಾರಾ ಅಥವಾ ಬೇರೆ ಏನಾದ್ರೂ ರೀತಿಯಲ್ಲಿ ಕೃತ್ಯಗಳು ನಡೆದಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಅಕಸ್ಮಾತ್ ಅವರು ಎಸ್ಕೇಪೇ ಆಗಿದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಯಾಕೆ ಎಸ್ಕೇಪ್ ಆದ್ರು ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಮೂಡುತ್ತೆ ಅಂತಾನೆ ಹೇಳ್ಬೋದು. ಈಗ ಸದ್ಯ ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನೋ ಒಂದು ಇದೇನಿದೆ ಅಂದ್ರೆ ತನಿಖೆ ಏನಿದೆ ಆ ತನಿಖೆಯ ಸಂಬಂಧವಾಗಿ ಅವರ ಮನೆಯವರು ಅವರ ಮೊಬೈಲ್ಗಳನ್ನು ಟ್ರ್ಯಾಕ್ ಮಾಡುವಂಥದ್ದು ಮತ್ತೆ ಇನ್ನಿತರ ಕೆಲಸಗಳನ್ನು ಮಾಡುವಂತಹ ಮುಖಾಂತರ ಈ ಒಂದು ಪ್ರಕರಣಗಳೇನಿದೆ ಆ ಪ್ರಕರಣಕ್ಕೆ ಒಂದು ಇದನ್ನು ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇರೋದು. ಹೀಗಾಗಿ ಸದ್ಯ ಈ ಸಂಬಂಧವಾಗಿ ಪ್ರಕರಣ ಈಗಾಗಲೇ ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸುವಂತಹ ಮುಖಾಂತರ ಆತ ಎಲ್ಲಿದ್ದಾನೆ ಮತ್ತೆ ಆತ ಎಲ್ಲಿ ಇದನ್ನ ಆಗಿದ್ದಾನೆ ಅಂದ್ರೆ ಎಸ್ಕೇಪ್ ಆಗಿದ್ದಾನೆ, ದೆಹಲಿಗೆ ಹೋಗಿದ್ದಾರೆ ಅಥವಾ ಬೇರೆ ಕಡೆ ಏನಾದರೂ ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ. ಆದರೆ ಇದುವರೆಗೂ ಆತನ ಪತ್ತೆ ಕಾರ್ಯ ಮುಂದುವರೆದಿದೆ ಅನ್ಅಫಿಷಿಯಲ್ ಆಗಿ. ಈಗ ಮುಂದಿನ ಹಂತದಲ್ಲಿ ಅವರ ಕುಟುಂಬಸ್ಥರಿಂದ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು ಮತ್ತೆ ಅವರು ಸಹೋದ್ಯೋಗಿ ಏನಿದ್ದಾರೆ ಅವರ ಬಳಿ ಏನಾದರೂ ಹೇಳಿಕೊಂಡಿದ್ದಾರಾ ಅಥವಾ ರೀಸನ್ ಬೇರೆ ಏನಿದೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದ ಇದರಲ್ಲಿ ಗೊತ್ತಾಗಬೇಕಾಗುತ್ತೆ. ಆದರೆ ಎಕ್ಸಾಕ್ಟ್ ಆಗಿ ಅವರನ್ನು ಹುಡುಕಾಟ ನಡೆಸುವಂತಹ ಒಂದು ಪ್ರಯತ್ನ ಈಗಾಗಲೇ ಮುಂದುವರೆದಿದೆ. ಪ್ರತಿಯೊಂದು ಸಿಸಿಟಿವಿಗಳನ್ನ ಟೆಕ್ನಿಕಲ್ ಎವಿಡೆನ್ಸ್ಗಳೇನಿದೆ ಅದು ಮತ್ತು ಅವರು ಬಳಸುವಂತಹ ಒಂದಷ್ಟು ಏನು ಸೋಷಿಯಲ್ ಮೀಡಿಯಾಗಳೇನಿದೆ ಆ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ
URL ನಂಬರ್ಗಳನ್ನು ಕೂಡ ಟ್ರ್ಯಾಕ್ ಮಾಡಲಾಗುತ್ತೆ. ಅಕಸ್ಮಾತ್ ಇದೇನಾದ್ರೂ ಮೊಬೈಲ್ ಸ್ವಿಚ್ ಆಫ್ ಆದಂತಹ ಸಂದರ್ಭದಲ್ಲಿ ಬೇರೆ ಯಾವುದಾದ್ರೂ ಒಂದು ಆಂಗಲ್ ನಲ್ಲಿ ತನಿಖೆಯನ್ನು ನಡೆಸುವಂತದ್ದು URL ಮುಖಾಂತರ ಅವರನ್ನು ಪತ್ತೆ ಹಚ್ಚುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗ ಜ್ಞಾನೇಂದ್ರ ಕುಮಾರ್ ಅವರ ಈಗ ಅಟ್ ಪ್ರೆಸೆಂಟ್ ಇರುವಂತಹ ವರ್ಕಿಂಗ್ ನಲ್ಲಿದ್ದಂತಹ ವ್ಯಕ್ತಿಗಳೇನಿದ್ದಾರೆ, ಅವರ ಆಪ್ತರೇನಿದ್ದಾರೆ, ಅವರನ್ನು ಕೂಡ ಈಗಾಗಲೇ ತನಿಖೆಯನ್ನು ವಿಚಾರಣೆ ನಡೆಸುವಂತಹ ಪ್ರಕ್ರಿಯೆ ಮುಂದುವರೆದಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.